ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಮತ್ತೆ ನಮ್ಮ ಫಾರಿನ್ ಟ್ರಿಪ್ನ ಶುರು ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು. ಹೌದು, ಈ ಸತಿ ನಾವು ದುಬೈಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದಿನದ ಮುಂಚೆ ಅಷ್ಟೇ ನಾವು ಆಸ್ಟ್ರೇಲಿಯಾಕ್ಕೆ ಹೋಗಿ ಬಂದಿದ್ವಿ. ಇವಾಗ ನಾವು ದುಬೈಗೆ ಹೋಗೋಕ್ಕೆ ಒಂದು ಕಾರಣ ಇತ್ತು, ಅದು ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ. ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಈಗ ಬೆಳಗಿನ ಜಾವ 5 ಗಂಟೆ ಇರ್ಬೋದು, ನನಗೆ ಎಕ್ಸಾಕ್ಟ್ ಟೈಮ್ ನೆನಪಾಗ್ತಾ ಇಲ್ಲ. ಈ ಏರ್ಪೋರ್ಟ್ಗಂತೂ ನೆನ್ನೆ ಮೊನ್ನೆ ಬಂದಂಗಿದೆ. ಆಸ್ಟ್ರೇಲಿಯಾಗೆ ಹೋಗಿ ಸುಮಾರು ಒಂದು 4 ತಿಂಗಳು ಗ್ಯಾಪ್ ಇತ್ತು, ಇವಾಗ ಹೋಗ್ತಾ ಇರೋದು. ಆಸ್ಟ್ರೇಲಿಯಾಗೆ ನಾವು ಹೋಗಬೇಕಾದ್ರೆ ಈ ಹೊಸ ಏರ್ಪೋರ್ಟ್ ಅವಾಗಷ್ಟೇ ಓಪನ್ ಆಗಿತ್ತು. ಸಖತ್ತಾಗಿತ್ತು ಅವತ್ತು ನೋಡೋದಕ್ಕೆ. ಈಗ ಸೆಕೆಂಡ್ ಟೈಮ್ ನೋಡ್ತಾ ಇರೋದ್ರಿಂದ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಅನಿಸ್ತಿಲ್ಲ. ಬಟ್ ಆ ಲುಕ್ ಅಂತೂ ಇನ್ನೂ ಹೊಸ ಥರನೇ ಇದೆ. ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಗೋಲ್ಡನ್ ಪ್ಯಾಲೇಸ್ ಥರ ಕಾಣಿಸುತ್ತೆ ದೂರದಿಂದ ಅಂತೂ. ಹಾಗೆ ಬನ್ನಿ ಒಂದು ರೌಂಡ್ ಹಾಕೋಣ ಏರ್ಪೋರ್ಟು. ಈ ವಿಡಿಯೋಲ್ಲಂತೂ ನಾನು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಜಾಸ್ತಿ ತೋರಿಸಿದ್ದೀನಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಇಲ್ಲಿಗೆ ಬಂದು ರೀಚ್ ಆದಮೇಲೆ ನಾವು ಫ್ಲೈಟಲ್ಲಿ ಕುತ್ಕೊಳ್ಳೋವರೆಗೂ ಹೇಗಿತ್ತು, ಅಂದರೆ ಯಾವ್ಯಾವ ಕಡೆ ನಾವು ದಾಟಿ ಬರ್ತೀವಿ, ಅಂದರೆ ಸೆಕ್ಯೂರಿಟಿ ಚೆಕ್ ಬಗ್ಗೆ ಎಲ್ಲ ಹೇಳ್ತಿರೋದು. ಬಟ್ ಒಳಗಡೆ ಏರ್ಪೋರ್ಟ್ ಒಳಗಡೆ ಯಾವ ಥರ ಇದೆ ತುಂಬ ಜನಕ್ಕೆ ನೋಡೋ ಕುತೂಹಲ ಇರುತ್ತೆ. ಅದಕ್ಕೆ ನಾನು ಇದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಪರಿಣಿತಾ, ಈ ಟರ್ಮಿನಲ್ 2 ಹೇಗಿದೆ ಅಂದರೆ ವರ್ಲ್ಡಲ್ಲೇ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್ ಆಗಿದೆ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸಿಂಗಾಪುರ್ ಮತ್ತು ಸಿಡ್ನಿದು ತುಂಬ ಚೆನ್ನಾಗಿದೆ. ಸಿಂಗಾಪುರ್ದಂತೂ ಹೇಳೋ ಹಾಗೆ ಇಲ್ಲ, ಆದರೆ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಡ್ರಿಂಕ್ಸ್ ಬಾಟಲ್ದು ಪ್ರೈಸ್ಗಳೆಲ್ಲ ನೀವು ನೋಡ್ಕೋಬೋದು. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಎಷ್ಟು ಇರುತ್ತೆ, ಮತ್ತು ನಾನು ಬೇರೆ ಬೇರೆ ಕಡೆ ಏರ್ಪೋರ್ಟಲ್ಲಿ ಅವಾಗ ತೋರಿಸಿದಾಗ ನಿಮಗೆ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಎಲ್ಲಿ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅಂತ. ನಿಮ್ಗೆ ಹೋದಾಗ ನಿಮಗೆ ಐಡಿಯಾ ಬರುತ್ತೆ ಎಲ್ಲಿ ತೊಗೋಬೋದು ಅಂತ. ಅದಕ್ಕೆ ಅದನ್ನು ಡೀಟೇಲಾಗಿ ತೋರಿಸಿದ್ವಿ. ಈಗ ಚಾಕ್ಲೇಟ್ ಸೆಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ನೀವು ಮತ್ತೆ ಪ್ರೈಸಸ್ನ ನೋಡ್ಬೋದು. ಯೂಶ್ವಲಿ ಚಾಕ್ಲೇಟ್ಸ್ ಎಲ್ಲ US ಅಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ, ಮತ್ತು ಬೇರೆ ಕಂಟ್ರಿನಲ್ಲೇ ತುಂಬ ಕಮ್ಮಿಗೆ ಸಿಗುತ್ತೆ. ಲಿಂಡೆಟ್ ಅಂತೂ ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಬ್ಯಾಂಗ್ಳೂರಲ್ಲಿ. ಬಟ್ ಬೇರೆ ಕಡೆ ಅದಕ್ಕೇ ಫಾರಿನ್ ಟ್ರಿಪ್ ಅಂತ ಹೋದವರು ಜಾಸ್ತಿ ಚಾಕ್ಲೇಟ್ಸೇ ತರೋದು. ತುಂಬ ಕಮ್ಮಿಗೆ ಸಿಗುತ್ತೆ ಬೇರೆ ಕಡೆ ಎಲ್ಲ, ಇಲ್ಲೇ ತುಂಬ ಜಾಸ್ತಿ. ಅದಕ್ಕೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಮೋಸ್ಟ್ಲಿ ಚಾಕ್ಲೇಟ್ಸ್ ಜಾಸ್ತಿ ತೊಗೊಳ್ಳೋದೇ ಇಲ್ಲ ಅನಿಸುತ್ತೆ ಯಾರೂ. ಚಾಕ್ಲೇಟ್ ಎಲ್ಲ ಸುಮಾರು ಮಾಡಿದ್ದೀನಿ ಸರ್.
1560. ದುಬೈಗೆ ಹೋಗ್ತಿರೋದು ನಾವು ಇದು 2ನೇ ಸತಿ. ಬಟ್ ನಾವು ಮೊದಲನೇ ಸತಿ ಹೋದಾಗ ಅವಾಗ ಇನ್ನು ಯೂಟ್ಯೂಬ್ ಚಾನಲ್ಲೇ ಶುರು ಮಾಡಿರಲಿಲ್ಲ. ತುಂಬ ಹಿಂದೆ 2018 ಹೋಗಿದ್ದಿತ್ತು. ಆವಾಗ ನಾನು ಸಂದೀಪು ನಮ್ಮ ಡ್ಯಾಡಿ ಹೋಗಿದ್ವಿ. ನಮ್ಮ ಡ್ಯಾಡಿದು 55th ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲೇ ಮಾಡಿದ್ವಿ. ಆವಾಗ ಪರಿಣಿತ ಇನ್ನು ಚಿಕ್ಕ ಮಗು, 1.5 ವರ್ಷದ ಮಗು ಅವಳು. ಆವಾಗ ಬಿಟ್ಟು ಹೋಗಿದ್ವಿ. ನಿಶಾಂತ್ ಅವಾಗಿನ್ನ ಹುಟ್ಟಿರಲಿಲ್ಲ. ಬಟ್ ಪರಿಣಿತನ ಹೆಂಗೆ ಅಂದರೆ ಅವಳ ಟಿಕೆಟ್ಸ್ ಎಲ್ಲ ಬುಕ್ ಆಗಿ ಅವಳಿಗೆ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿ, ಇವಾಗ ಮಗು ಇದ್ದರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಶಾಪಿಂಗ್ ಮಾಡಿರ್ತೀವಿ. ಅವ್ರಿಗೆಲ್ಲ ಸೇಫಾಗಿದೆ ಎಲ್ಲ ನೋಡಿ ಇಟ್ಕೊಂಡಿರ್ತೀವಿ. ಕೆಲವುದನ್ನೆಲ್ಲ ನಾವು ವಾಪಸ್ಸೇ ಇಟ್ಟಿರಲಿಲ್ಲ. ಬ್ಯಾಗಲ್ಲಿ ಹಾಗೆ ಅವಳ ಶೂಸ್ಗಳು, ಸಾಕ್ಸು, ಕೆಲವು ಬಟ್ಟೆಗಳೆಲ್ಲ ಹಾಗೆ ಇತ್ತು. ಲಾಸ್ಟ್ ಮಿನಿಟಲ್ಲಿ ಅವಳನ್ನ ಬಿಟ್ಟು ಹೋಗಿದ್ದಿದ್ದು ನಾವು. ಆಂಟಿ ಮನೆಗೆ ಹೋದರೆ ಹಿಂದಿನ ದಿನ ನಾನು ಇಲ್ಲೇ ಇರ್ತೀನಿ ಬರಲ್ಲ ಅಂತ ಅಂದ್ಬಿಟ್ಲು. ಅವರು ನೀವು ಕರ್ಕೊಂಡೋದ್ರೆ ಅವಳು ಚಿಕ್ಕವಳು, ನಿಮ್ಗೆ ಹಿಂಸೆ ಆಗುತ್ತೆ, ಬಿಟ್ಬಿಟ್ಟು ಹೋಗಿ ಅಂದರು. ನಾವು ಬಿಟ್ಟೇ ಹೋಗ್ಬಿಟ್ವಿ. ಅವಳಿಗೆ ಇದು ಫ್ಲೈಟ್ ಇವಾಗ 1.5 ವರ್ಷದ ಮಗು ಆದ್ರೂ ಫ್ಲೈಟ್ ಟಿಕೆಟ್ ನಾವು ಪರ್ಚೇಸ್ ಮಾಡಲೇಬೇಕಲ್ಲ, ಎಲ್ಲ ಮಾಡಿಬಿಟ್ಟಿದ್ವಿ. ಸೊ ಆಮೇಲೆ ಲಾಸ್ಟಲ್ಲಿ ಆದರೆ ಬಿಟ್ಟು ಹೋಗಿದ್ದು ಒಂಥರ ಒಳ್ಳೇದೇ ಆಗಿತ್ತು ಅವಾಗ. ಇಲ್ಲಾಂದರೆ ನಮಗೆ ಕಷ್ಟ ಆಗಿರೋದು. ಅವಳು ಇಲ್ಲ ಆರಾಮಾಗಿದ್ಲು ಆಂಟಿ ಜೊತೆ. ನಾವಲ್ಲಿ ಆರಾಮಾಗಿ ನಾವು 4 ದಿನ ಮುಗಿಸ್ಕೊಂಡು ಬಂದ್ವಿ. ಈ ಸತಿ ಇವಾಗ ದೊಡ್ಡವರಾಗಿದ್ದಾರೆ, ಇವಾಗೆಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಆಮೇಲೆ ನಮಗೂ ಅಷ್ಟೇ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಈಗ ಎಲ್ಲೋದ್ರೂ ನಮ್ಮ ಜೊತೆಲೇ ಇರಬೇಕು ಅಂತ, ಯಾವ ಟ್ರಿಪ್ ಹೋದ್ರೂ, ಎಲ್ಲೋದ್ರೂ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಜೊತೆಲೇ ಕರ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಈಗ ಈ ಸತಿ ಹೋಗಿದ್ದು ಇದು ಪರ್ಟಿಕ್ಯುಲರಾಗಿ ಹೋಗಿದ್ದೆ ನಮ್ಮ ಡ್ಯಾಡಿಗೋಸ್ಕರ. ಅವರಿಗೆ ಅಂತಲೇ ನಾವು ಈ ಸತಿ ಬುಕ್ ಮಾಡಿದ್ದು. ಅವ್ರದ್ದು 60ನೇ ವರ್ಷದ ಹುಟ್ಟುಹಬ್ಬ ಆಚರಿಸೋಕ್ಕೆ ಅಂತ. ಆಲ್ರೆಡಿ ನಾವಿಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ. ಫಂಕ್ಷನ್ ಆದಮೇಲೆ 2 ಡೇಸ್ಗೆ ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಬುಕ್ಕಿಂಗ್ ಎಲ್ಲ ಆಗೋಗಿತ್ತು. ಬರ್ತೀನಿ ಅಂತೆಲ್ಲ ಹೇಳಿದರು. ಆಮೇಲೆ ಲಾಸ್ಟ್ ಸ್ವಲ್ಪ ದಿನಕ್ಕೆ ಮುಂಚೆ ಇಲ್ಲ ನಾನು ಬರಲ್ಲ, ನಾನು ಬರೋಕ್ಕಾಗಲ್ಲ ಅಂತಂದರು. ಆವಾಗ ಮತ್ತೆ ಕ್ಯಾನ್ಸಲೇಷನ್ ಮಾಡೋದು ಎಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಆಯಿತು ನಾವು 4 ಜನನೇ ಹೋಗ್ಬಿಟ್ಟು ಬರೋಣ ಅಂತ ಶುರು ಮಾಡಿದ್ವಿ. ಅಕಸ್ಮಾತ್ ಬುಕ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಡ್ಯಾಡಿ ಬರಲ್ಲ ಅಂದಿದ್ರೆ ನಾವು ಮೋಸ್ಟ್ಲಿ ಈ ದುಬೈ ಟ್ರಿಪ್ಪಿಗೆ ಹೋಗ್ತಾನೆ ಇರಲಿಲ್ಲ, ಪ್ಲಾನೇ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ವಿ ಅಂತ. ಬಟ್ ನಾನು ಕೊನೆಗೆ ಸಮಾಧಾನ ಮಾಡ್ಕೊಂಡು ನಾನು ಅಲ್ಲಿ ಹೋಗಿದ್ದು ಒಂದು ಇಂಪಾರ್ಟೆಂಟ್ ರೀಸನ್ಗೆ, ಆಯಿತಾ. ಆ ಇಂಪಾರ್ಟೆಂಟ್ ರೀಸನ್ನು ನಾನು ಆಮೇಲೆ ಹೇಳ್ತೀನಿ. ಅಕಸ್ಮಾತ್ ಹೇಳಿಲ್ಲ ಅಂದರೆ ನೀವು ನನಗೆ ನೆನಪಿಸಿ ಮೆಸೇಜ್ ಹಾಕಿ. ಆ ಇಂಪಾರ್ಟೆಂಟ್ ರೀಸನಿಗೆ ನಾನು ದುಬೈಗೆ ಹೋಗ್ತಾ ಇರೋದು. ಎಸ್ಪೆಷಲಿ ಇವ್ರು 3 ಜನ ಅಲ್ಲ, ನಾನು ಆ ಕಾರಣಕ್ಕೋಸ್ಕರ ಹೋಗ್ತಾ ಇರೋದು. ಪ್ರತಿ ಸತಿ ನಾವು ಈ ಏರ್ಪೋರ್ಟಿಗೆ ಬಂದಾಗ ಎಕ್ಸೈಟ್ಮೆಂಟ್ ಅಷ್ಟೊಂದು ಇಲ್ಲದೆ ಹೋದ್ರೂ ಒಂದು ಸತಿ ಫ್ಲೈಟ್ ಹತ್ತಿದ ಮೇಲಂತೂ ಒಂಥರ ಫೀಲಿಂಗು, ಹೋಗ್ತಾ ಇದ್ದೀವಲ್ಲ ಹೆಂಗಿರುತ್ತೋ ಅನ್ನೋದು ಸ್ವಲ್ಪ. ಬಟ್ ಪ್ರತಿಯೊಂದು ಸತಿ ನಾವು ಟ್ರಿಪ್ ಹೋದರೂ ನಾವು ಎಂಜಾಯ್ ಮಾಡ್ತೀವಿ. ಹೊರಡಬೇಕಾದ್ರೆ ಮೂಡ್ ಹೆಂಗಿರುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಒಂದು ಸತಿ ಹೋಗಾದ ತಕ್ಷಣ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅನುಕೂಲ ಇದ್ದರೆ ಆವಾಗ ಹೋಗ್ಬಿಟ್ಟು ಬನ್ನಿ. ಫಾರಿನ್ ಟ್ರಿಪ್ಗಳು ಅದೆಲ್ಲ ಮೆಮೊರೀಸು. ನಾವು ಆಮೇಲೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರಲ್ಲ. ಅನ್ನಿಸ್ದಾಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಅಂತ. ಬೆಳಕಾಗ್ತಾ ಇದೆಯಲ್ಲ. ಬೋರ್ಡಿಂಗ್ ಸ್ಟಾರ್ಟೆಡ್. ಅಂತೂ ಇಂತೂ ಟೈಮ್ ಪಾಸ್ ಆಯಿತು. ಇವಾಗ ಬೋರ್ಡಿಂಗ್ ಟೈಮ್ ಆಗಿದೆ. ಸೊ ಹೊರಡ್ತಾ ಇದ್ದೀವಿ. ದುಬೈ 3 hours ಜರ್ನಿ ಅಷ್ಟೇ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಇವಾಗಷ್ಟೇ ನಾವು ಆಸ್ಟ್ರೇಲಿಯಾಗೆ ಅಷ್ಟು ಅವರ್ಗಳು ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಇದೇನೋ ಅಂತ ಟೆನ್ಷನ್ ಏನೂ ಇಲ್ಲ. ಮಕ್ಳಿಗೂ ಅಡ್ಜಸ್ಟ್ ಆಗಿದೆ, ಆರಾಮಾಗಿ ಹೋಗಿ ರೀಚ್ ಆಗ್ತೀವಿ. ದುಬೈ ಈಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸಿಟೀಸ್ ಇನ್ ದ ವರ್ಲ್ಡ್. ಪರ್ಸ್ನಲಿ ನನಗೂ ಅಷ್ಟೇ ದುಬೈ ತುಂಬಾ ಇಷ್ಟ ಆಗುತ್ತೆ. ಮೋಸ್ಟ್ಲಿ ನನಗೆ ಎಷ್ಟೊತ್ತಿ ದುಬೈಗೆ ಹೋದ್ರೂ ಏನು ಬೇಜಾರಾಗಲ್ಲ. ಬಟ್ ನಿಮಗೆಲ್ಲರಿಗೂ ಇದು
ನಾನು ಫಸ್ಟ್ ವೀಡಿಯೋ ಹಾಕ್ತಿರೋದು, ಯಾಕೆಂದರೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ರು ನಾನು ಇದೇ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇರೋದು. ಸೊ ನೀವು ಯಾರಾದರೂ ನೋಡೋದಕ್ಕೆ ಇಷ್ಟ ಇರೋರು ಫಾಲೋ ಮಾಡ್ತಾಯಿರಿ. ನಾನೊಂದು 5-6 ವೀಡಿಯೋಗಳನ್ನ ಹಾಕ್ತೀನಿ ದುಬೈ ಟ್ರಿಪ್ ಸಂಬಂಧಪಟ್ಟಿದ್ದು. ಖುಷಿಲಿ ಹೋಗೋ ಜಾಗ ಎಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹಾಗೆ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ ದುಬೈ ಟ್ರಿಪ್ನ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜಗತ್ತಿನ ಎಲ್ಲ ಮೂಲೆಯಿಂದನೂ ಬರೋಕ್ಕೆ ಇಷ್ಟಪಡೋ ಅಂಥ ಜಾಗನೇ ಈ ದುಬೈ. ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಪ್ರತಿಯೊಂದು ಜಾಗನೂ ಮತ್ತು ಫೆಸಿಲಿಟಿ ಎಲ್ಲ ಥರನೂ ತುಂಬ ಚೆನ್ನಾಗಿದೆ. ಮತ್ತು ಇಂಡಿಯನ್ ಫುಡ್ ಕೂಡ ತುಂಬ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ಹಾಗಾಗಿ ಯಾವುದೇ ಥರ ನಮಗೆ ತೊಂದರೆ ಇರಲ್ಲ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ನಮಗೆ, ಯಾಕಂದರೆ ರುಪೀಸ್ಗಿಂತ ದಿರಮ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಬಟ್ ಹೋದವರೆಲ್ಲ ಎಂಜಾಯ್ ಮಾಡೋಕ್ಕೆ ಅಂತಲೇ ಹೋಗ್ತಾರೆ ದುಬೈಗೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಆಗಲೇ ನಾವು ದುಬೈಗೆ ರೀಚ್ ಆಗೇ ಬಿಟ್ವಿ. ಅರಬ್ ನಿಶಾಂತ್ ದುಬೈ. ಈ ಕಡೆ ಬಾ ನಿಶಾಂತ್. ನಿಶಾಂತ್ ಈ ಕಡೆ ಬಾ. ನಿಶಾಂತ್ ಇಂದ ಬಾ ನಿಶಾಂತ್. Sir, INR to dirham how much? How much INR you want to exchange, madam? 25,000? Yeah, 25,000, 24.80 I can give over. 24.80. That's good rate. ನೀವು ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕಾದ್ರೂ ಬೆಂಗಳೂರಿನಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋದು ಬೆಟರು. ಇಲ್ಲಾಂದರೆ ನೀವು ಅಲ್ಲಿ ಏರ್ಪೋರ್ಟಲ್ಲಾಗಲಿ ಹೊರಗಡೆ ಆಗಲಿ ಮಾಡಿಸ್ಕೊಂಡ್ರೆ ಎಕ್ಸ್ಚೇಂಜ್ ರೇಟ್ ತುಂಬ ಜಾಸ್ತಿ ತೊಗೋತಾರೆ, ನಿಮ್ಗೆ ತುಂಬ ಲಾಸ್ ಆಗಿಬಿಡುತ್ತೆ. ಬೆಸ್ಟ್ ಟೈಮು ದುಬೈ ಟ್ರಿಪ್ ಹೋಗಬೇಕು ಅಂತಂದರೆ ನವೆಂಬರ್ ಟು ಫೆಬ್ರವರಿ ಆಗಿರುತ್ತೆ. ಆವಾಗ ವೆದರ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿಯನ್ಸ್ಗೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಮತ್ತು ಡಿಸೆಂಬರಲ್ಲಿ ದುಬೈ ಫೆಸ್ಟಿವಲ್ ನಡೀತಾ ಇರುತ್ತೆ. ಹಾಗಾಗಿ ನೀವು ಶಾಪಿಂಗ್ ಏನಾದ್ರು ಮಾಡಬೇಕು ಅಂತಂದರೆ ಬೆಸ್ಟ್ ಟೈಮು. ತುಂಬ ಆಫರ್ಗಳಿರುತ್ತೆ. ಜಾನ್ವರಿ ಎಂಡ್ವರೆಗೂ ಇರುತ್ತೆ ಆಫರು. ನೀವು ಆ ಟೈಮ್ನಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಸಕ್ಕತ್ತಾಗಿರೋ ವಿಡಿಯೋಸ್ ಬರುತ್ತೆ, ಫಾಲೋ ಮಾಡಿ, ಮಿಸ್ ಮಾಡ್ಕೋಬೇಡಿ. ಮತ್ತು ನಿಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. الأبواب تغلق. Doors closing. First time. ನೋಡಿದೆ ಹೌದು ನೋಡಿದೆ.